ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಒಂದು ಕಡೆ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕ್ಕೊಂಡಿದ್ರು, ಆದರೆ ಆ ನಂತರ ಅದನ್ನು ವಾಪಸ್ ಪಡೆದರು. ಈ ನಡುವೆ ರೇವಣ್ಣ ಅವರು ಏನಾದರೂ ವಿದೇಶಕ್ಕೆ ಹೋಗ್ಬಿಡ್ತಾರೆ ಅಂತ ಲುಕೌಟ್ ನೋಟಿಸ್ ಜಾರಿ ಮಾಡೋದಕ್ಕೆ SIT ಅವರು ತಯಾರಿ ಮಾಡ್ಕೋತಾ ಇದ್ದಾರೆ. ಇದರ ನಡುವೆ ರೇವಣ್ಣ ವಿರುದ್ಧ KR ನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ, ಕಿಡ್ನ್ಯಾಪ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಏನಾದರೂ ಬಂಧನ ಆಗ್ಬೋದು ಅಂತ ಮತ್ತೆ ನಿರೀಕ್ಷಣಾ ಅರ್ಜಿ ಜಾಮೀನು ಮೊರೆ ಹೋಗಿದ್ದಾರೆ. ಇದೆಲ್ಲದರ ನಡುವೆ ಮೂರನೇ ಬಾರಿಗೆ SIT ಅವರು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸನ್ನು ಕೊಟ್ಟಿದ್ದಾರೆ. ಇದಿಷ್ಟೂ ಕೂಡ ಪ್ರಮುಖವಾಗಿ ಇವತ್ತು ನಡೆದಿರತಕ್ಕಂಥ ಡೆವಲಪ್ಮೆಂಟ್ಸ್. ಒಂದೊಂದಾಗಿ ನೋಡ್ತಾ ಹೋಗೋಣ. ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದೆ HD ರೇವಣ್ಣ ಕುಟುಂಬ. ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಅಂತಕ್ಕಂಥದ್ದು ರೇವಣ್ಣ ಕುಟುಂಬಕ್ಕೆ ಜೋರಾಗ್ತಾ ಇದೆ, ಬಿಗಿ ಆಗ್ತಾ ಇದೆ. ಮಗನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ, ಅಪ್ಪನ ವಿರುದ್ಧ ಅಪಹರಣ ಕೇಸ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ ಅಪ್ಪ ಮತ್ತು ಮಗ. ತಂದೆ ಮಗನಿಗೆ ಒಂದಲ್ಲ ಎರಡಲ್ಲ ಅಂತ 3 ಬಾರಿ SIT ಅವರು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ಅಂತ. ಆದರೆ ಇಲ್ಲಿ ತನಕ ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಬೆಂಗಳೂರಿನಲ್ಲಿದ್ದರೂ ಕೂಡ ವಿಚಾರಣೆಗೆ ರೇವಣ್ಣ ಹಾಜರಾಗಿಲ್ಲ. ರೇವಣ್ಣಗೆ ಶೋಕಾಸ್ ನೋಟಿಸ್ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಶೋಕಾಸ್ ಅಂದರೆ ಕಾರಣವನ್ನು ಕೊಡಿ ಅಂತ. ಯಾಕೆ ನೀವು ಬೆಂಗಳೂರಿನಲ್ಲಿದ್ದರೂ ಕೂಡ ಯಾಕೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಉತ್ತರ ಕೊಡಿ ಅಂತ ಅಂದ್ಬಿಟ್ಟು ಶೋಕಾಸ್ ನೋಟಿಸನ್ನು ಕೊಡ್ತಕ್ಕಂಥದ್ದು. ನೋಡಿ, ನಾಳೆ ದಿನ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಇದೆಲ್ಲವನ್ನು ಪೊಲೀಸರು ಉಲ್ಲೇಖ ಮಾಡ್ತಾರೆ. ನಾವು ಫಸ್ಟ್ ನೋಟಿಸ್ ಕೊಟ್ವಿ ಬರಲಿಲ್ಲ, ಸೆಕೆಂಡ್ ಟೈಮ್ ನೋಟಿಸ್ ಕೊಟ್ವಿ ಬರಲಿಲ್ಲ, ಥರ್ಡ್ ಟೈಮ್ ನೋಟಿಸ್ ಕೊಟ್ವಿ ಬರಲಿಲ್ಲ, ಆಮೇಲೆ ಶೋಕಾಸ್ ನೋಟಿಸ್ ಕೊಟ್ವಿ, ಅದಕ್ಕೆ ಉತ್ತರ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ, ಕೊಟ್ಟರೆ ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಇವೆಲ್ಲ ಸಂಕಷ್ಟಗಳನ್ನು ತಮಗೆ ತಾವೇ ತಂದುಕೋತಾ ಇದ್ದಾರಾ ರೇವಣ್ಣ ಕುಟುಂಬ ಅಂತ ಅನ್ನಿಸ್ತಾ ಇದೆ. ಒಟ್ಟು ಈಗ 2 ಪ್ರಮುಖ ಕೇಸ್ಗಳು ಇಬ್ಬರ ವಿರುದ್ಧ, ತಂದೆ ಮಗನ ವಿರುದ್ಧ. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಕೇಸ್ ನೋಡೋದಾದರೆ ಕೇಸ್ ನಂಬರ್ 1, ಮನೆ ಕೆಲಸದಾಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಪ್ರಕರಣ. ಹೊಳೆ ನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈಗಾಗಲೇ ಈ ಮನೆ ಕೆಲಸದವಳನ್ನ ಕರೆಸಿ 164 ಸ್ಟೇಟ್ಮೆಂಟ್ ಕೂಡ ದಾಖಲು ಮಾಡಿಕೊಂಡಿರೋದ್ರಿಂದ ಇದು ಇವಾಗ ಅತ್ಯಾಚಾರ ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಅತ್ಯಾಚಾರ, ಜೀವ ಬೆದರಿಕೆ, SITಗೆ ದೂರು ಕೊಡಲಾಗಿತ್ತು. ಹಾಗಾಗಿ ಇದು 2ನೇ ಕೇಸು. 2 ಕೇಸ್ಗಳು ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಮೇಲೆ ಇರತಕ್ಕಂಥದ್ದು. ಇನ್ನು ರೇವಣ್ಣ ಅವ್ರ ಮೇಲೆ ಕೂಡ 2 ಪ್ರಮುಖ ಕೇಸ್ಗಳು ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಮನೆ ಕೆಲಸದ ಆಕೆಗೆ ಲೈಂಗಿಕ ಕಿರುಕುಳ, 2ನೇದು ಲೈಂಗಿಕ ಅತ್ಯಾಚಾರ. ಇನ್ನು ರೇವಣ್ಣ ಮೇಲೆ ಕೇಸ್ ನಂಬರ್ 1, ಮನೆ ಕೆಲಸದ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು. ಇದು ಹೊಳೆ ನರಸೀಪುರ ಸ್ಟೇಷನ್. ಈ ಪ್ರಕರಣದಲ್ಲಿ A1 ರೇವಣ್ಣ, A2 ಪ್ರಜ್ವಲ್ ರೇವಣ್ಣ ಆಗಿದ್ದಾರೆ. ಇದಲ್ಲದೆ ಇನ್ನೊಂದು ಸಂಕಷ್ಟ ರೇವಣ್ಣಗೆ ಸಿಕ್ಕಾಕೊಂಡಿದ್ದು ಕೇಸ್ ನಂಬರ್ 2, ಅದು ಸಂತ್ರಸ್ತೆಯ ಅಪಹರಣ ಅಂತ KR ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸಂತ್ರಸ್ತೆಯ ಮಗ ಕೊಟ್ಟಿರ್ತಕ್ಕಂಥ ದೂರು. ಸಂತ್ರಸ್ತೆಯ ಮಗ ದೂರು ಕೊಟ್ಟು ವೋಟಿಂಗ್ ದಿನ ಅಂದರೆ 26ನೇ ತಾರೀಕು ಬಾಬು ಅಂತಕ್ಕಂಥವ್ರು, ಬಾಬಣ್ಣ ಅಂತಕ್ಕಂಥವ್ರು ಬಂದು ನಮ್ಮ ತಾಯಿಯನ್ನು ಭವಾನಿ ರೇವಣ್ಣ ಅವ್ರು ಕರೀತಾ ಇದ್ದಾರೆ, ಮನೆಗೆ ಬರಬೇಕಂತೆ ಅಂತ ಕರ್ಕೊಂಡು ಹೋದರು. ಅದಾದ ನಂತರ ಆಕೆ ಬಂದೇ ಇಲ್ಲ, ಆಕೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಈಗಾಗಲೇ ಬಾಬಣ್ಣ ಅರೆಸ್ಟ್ ಆಗಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೂ ಹೋಗಾಗಿದೆ. ರೇವಣ್ಣ ಅವ್ರದ್ದು ಬಂಧನ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ.